ಸರ್ಕಾರಕ್ಕೆ ನೀಡಲಿ, ರಾಜೀನಾಮೆ ನೀಡಲಿ, ಸಿದ್ದರಾಮಯ್ಯ ರಾಜೀನಾಮೆ ನೀಡಲಿ, ತೊಲಗಲಿ ತೊಲಗಲಿ ಕಾಂಗ್ರೆಸ್, ತೊಲಗಲಿ 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 ಕಾಂಗ್ರೆಸ್, ತೊಲಗಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಧಿಕ್ಕಾರ, ಧಿಕ್ಕಾರ, ರಾಜೀನಾಮೆ ನೀಡಲಿ, ರಾಜೀನಾಮೆ ನೀಡಲಿ, ಸಿದ್ದರಾಮಯ್ಯ ರಾಜೀನಾಮೆ ನೀಡಲಿ, ತೊಲಗಲಿ ತೊಲಗಲಿ ಕಾಂಗ್ರೆಸ್, ತೊಲಗಲಿ. ಏನು ನಮ್ಮ ಪಕ್ಷ ಪ್ರಾರಂಭದಿಂದ ಕೈಗೆತ್ತಿಕೊಂಡಿದ್ದ ಹೋರಾಟವನ್ನು ಮೂಡಾದಲ್ಲಿ ಹಗರಣ ಆಗಿದೆ, ಸಿದ್ದರಾಮಯ್ಯನವರ ಕುಟುಂಬ ಪಾಲ್ಗೊಂಡಿದೆ, ಆ ಕಾರಣಕ್ಕಾಗಿ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ನಮ್ಮ ಪಕ್ಷ ಒತ್ತಾಯ ಮಾಡ್ತಾ ಇತ್ತು. ಅದು ಕೊಡೋದಿಲ್ಲ ಅಂತ ಹೇಳ್ತಾ ಇತ್ತು. ಕಾರಣ ಅದು ರಾಜ್ಯಪಾಲರು ಏನು ಆದೇಶ ಮಾಡಿದ್ದಾರೆ ತನಿಖೆಗೆ, ಅದು ಸರಿಯಲ್ಲ, ರಾಜ್ಯಪಾಲರ ಅಧಿಕಾರವನ್ನೇ ಪ್ರಶ್ನೆ ಮಾಡಿದರು. ಅದು ಸರಿಯಲ್ಲ, ರಾಜ್ಯಪಾಲರು ಮುಖ್ಯಮಂತ್ರಿಗಳನ್ನು ಮತ್ತು ನ್ಯಾಯಾಧೀಶರು ನೇಮಕ ಮಾಡ್ತಾರೆ, ಪ್ರಮಾಣವಚನ ಬೋಧಿಸೋರು ಅವರು ಒಂದು ಆದೇಶ ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ, ಅವ್ರಿಗೆ ನೇಣಾಕಿ ಅಂತ ಮಾಡಿಲ್ಲ, ತನಿಖೆ ಆಗಲಿ, ಯಾಕೆ ಕೊಟ್ಟಿದ್ದಾರೆ ಒಂದು ಅರ್ಜಿನ, ತನಿಖೆ ಆಗಲಿ ಅಂತ ಹೇಳಿ ಅದಕ್ಕೆ ತನಿಖೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಬ್ಬ ಮಂತ್ರಿ, ಒಬ್ಬ ಮುಖ್ಯಮಂತ್ರಿ ಮೇಲೆ ತನಿಖೆ ಮಾಡುವಾಗ ರಾಜ್ಯಪಾಲರ ಒಂದು ಪರ್ಮಿಷನ್ ಬೇಕಂತ ಅದನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇವರು ಹೆದರ್ಕೊಂಡು ಈ ಥರ ಮಾಡಿದ್ರೆ ಸರಿಯಲ್ಲ, ಇದು ಅದೇ ಸರಿಯಲ್ಲ ಅಂತ ಕೋರ್ಟಿಗೆ ಹೋಗಿದ್ದು ಮುಖ್ಯಮಂತ್ರಿಗಳು. ಇದು ಇವತ್ತು ನ್ಯಾಯಾಲಯ ಆದೇಶ ಮಾಡಿದೆ, ತನಿಖೆ ಆಗಲಿ ಮತ್ತು ತನಿಖೆಗೆ ಆದೇಶ ಮಾಡಿದ್ದು ಸರಿ ಇದೆ ಅಂತ ಹೇಳಿ ಅವ್ರಿಗೆ ಅಧಿಕಾರ ಇದೆ ಅಂತ ಕೋರ್ಟ್ ಹೇಳಿದೆ. ವಕೀಲರು ಹೇಳ್ಬೇಕಾದ್ರೆ ಹೆಚ್ಚು ಹೇಳಿದೆ. ಮತ್ತು ಕೋರ್ಟ್ ಹೇಳಲಿ ನೋಡೋಣ ಹಾಗೆ ಹೇಳ್ತಿದ್ವಿ. ಕೋರ್ಟ್ ಹೇಳ್ತಲ್ಲ, ಈಗ ರಾಜೀನಾಮೆ ಕೊಡಿ ಅಂತ ನಮ್ಮ ಪಕ್ಷದ ಒತ್ತಾಯ ಇದೆ. ಇದಕ್ಕಾಗಿ ನಮ್ಮದೇ ಆದ ಹೋರಾಟವನ್ನು ಪಕ್ಷ ಮಾಡಿದೆ. ಹಿರಿಯರು, ಈ ನಾಡಿನ ಹಿರಿಯರು, ಚಿಂತಕರು ಎಲ್ಲ ಹೇಳಿದರು ರಾಜೀನಾಮೆ ಕೊಟ್ಬಿಡಿ, ಇಲ್ಲ ಕೋರ್ಟಲ್ಲಿ ತಪ್ಪು, ರಾಜ್ಯಪಾಲರಿಗೆ ಅಧಿಕಾರ ಇಲ್ಲ ಅಂತೇಳಿ ಒಂದಿಷ್ಟು ಅಹಂಕಾರದ ಮಾತುಗಳು. ಪ್ರಭಾವತ ಶ್ರೀ ಅವರ ಅಹಂಕಾರದ ಮಾತುಗಳನ್ನು ಎಷ್ಟು ಮಟ್ಟಿಗೆ ಕೇಳಿದ್ವಿ ಅಂದರೆ ಬಹುಶಃ ಯಾರೂ ಈ ಥರ ಮಾಡೋದಿಲ್ಲ. ನಾವು ಮುಂದುವರೆದು ಹೇಳಬೇಕು ಅಂದರೆ ನನ್ನ ಹೆಸರನ್ನೇ ಎಷ್ಟೋ ಸಾರಿ ಹೇಳಿದರು. ಈಗ ಕಾಲು ಚಕ್ರ ಉಳ್ತಾ ಇದೆ, ಅವರೇ ಹತ್ರ ಅಲ್ಲಿ ಹೋಗೋ ಪರಿಸ್ಥಿತಿ ಬಂದಿದೆ. ಹೇಳಿದ್ದೀವಿ, ಹೇಳೋದು ನಾವು ಕೇಳಿದ್ವಿ. ಇವ್ರು ಮಾತ್ರ ಭಾರಿ ಅಹಂಕಾರದಲ್ಲಿ ಹೇಳಿದ್ದರೆ ನಾನು ವೈಯಕ್ತಿಕವಾಗಿ ನಾನು ಮಾತಾಡಬೇಕು ಅಂದರೆ ಭಾಳಷ್ಟು ವಿಷಯ ಇದೆ. ಇರಲಿ, ಅದು ನಮ್ಮ ಪಕ್ಷದ ತೀರ್ಮಾನ ಸರಿ ಇದೆ. ನಮ್ಮ ಪಕ್ಷದ ಹಿರಿಯ ಹೈಕಮಾಂಡ್ನ ಅನುಮತಿಯನ್ನು ಪಡೆದು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡಿದ್ವಿ. ಬಹುತೇಕರು ಇಲ್ಲಿರೋರೆಲ್ಲ ನಾವು ಭಾಗವಹಿಸಿದ್ವಿ, ಲಕ್ಷಾಂತರ ಜನ ಭಾಗವಹಿಸಿದ್ರು. ಅದರಲ್ಲಿ ಅವರ ಹೋರಾಟಕ್ಕೆ ಬಲ ಸಿಕ್ಕಿದೆ, ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕಿದೆ. ಉಚ್ಚ ನ್ಯಾಯಾಲಯ ಅದೇ ಉಚ್ಚ ನ್ಯಾಯಾಲಯ ನಮಗೆ, ಇನ್ನು ಪರಮೋಚ್ಚ ನ್ಯಾಯಾಲಯ ಇದೆ ಸುಪ್ರೀಂ ಕೋರ್ಟ್, ನೋಡೋಣ. ಅಲ್ಲೂ ಕೂಡ ಯಾವುದೇ ಕಾರಣಕ್ಕೆ ಸಂವಿಧಾನಾತ್ಮಕವಾಗಿ ಸರಿ ಇದೆ, ಪರ್ಮಿಷನ್ ಕೊಟ್ಟಿರೋದು ಕೋರ್ಟ್ ಹೇಳಿದೆ. ಇನ್ನೇನು ಉಳಿದಿದೆ, ರಾಜೀನಾಮೆ ಕೊಡಬೇಕು, ಕೂಡಲೇ ರಾಜೀನಾಮೆ ಕೊಡಿ ಅಂತ ನಾನು ಕೂಡ ಪಕ್ಷದ ಪರವಾಗಿ ಒತ್ತಾಯ ಮಾಡ್ತೇನೆ. ನಾವು ಇಷ್ಟು ದಿನ ಹೋರಾಟ ಮಾಡಿದ್ದು ಅದನ್ನೇ. ಇಷ್ಟೇ ಅಲ್ಲ, ವಾಲ್ಮೀಕಿ ಹಗರಣ ನೇರವಾಗಿ ಅವರ ಪಾತ್ರ ಇದೆ, ನೇರವಾಗಿ ಹಣಕಾಸಿಂದೇ ವ್ಯವಹಾರ ಇದೆ. 187 ಕೋಟಿ ರೂಪಾಯಿ ವ್ಯವಹಾರ ಆಗಿದೆ. ಹಣವನ್ನೇ ಟ್ರೆಜರಿ ಲೂಟಿ ಮಾಡಿದ್ದಾರೆ. ಹಾಗಾಗಿ ಅದು ಕೂಡ ತನಿಖೆ ಆಗಬೇಕು. ಅದರಲ್ಲೂ ಕೂಡ ಈ ಸರ್ಕಾರದ ಪಾತ್ರ ಇದೆ. ಮಂತ್ರಿಯೊಬ್ಬರು ಇನ್ನೂ ಜೈಲಲ್ಲೇ ಇದ್ದಾರೆ, ಬೇಲ್ ಆಗಿಲ್ಲ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ತೀರ್ಮಾನವನ್ನು ಒತ್ತಾಯ ಮಾಡ್ತೇನೆ. ನಾನು ವೈಯಕ್ತಿಕವಾಗಿ ಒತ್ತಾಯ ಮಾಡ್ತೇನೆ, ಯಾರ್ಯಾರು ಇದರಲ್ಲಿ ಭಾಗಿಯಾಗ್ಯಾರ ಅವರಿಗೆಲ್ಲ ಶಿಕ್ಷೆ ಆಗಬೇಕು. ವಾಲ್ಮೀಕಿ ಹಗರಣ ಮತ್ತು ಮೂಢ ಹಗರಣ ಆಯ್ತು, ಇನ್ನು ತೀರ್ಮಾನ ಆಯ್ತಲ್ಲ, ಇನ್ನೇನು ರಾಜೀನಾಮೆ. ಹಿಂದೂ ಭಾವನೆಗಳಿಗೆ ಏನೋ ಒಂಥರ ಏನು ಮಾಡಬೇಕು, ಏನು ನಡೀತಿದೆ ಅನ್ನೋದೇ ಮುಖ್ಯಮಂತ್ರಿಗೆ ಗೊತ್ತಾಗ್ತಿತ್ತು. ಇಲ್ಲವೋ ಈ ಥರ ಆಡಳಿತ ನಾನಂತೂ ನೋಡಿದ್ದೆ. ಬಂಗಾರಪ್ಪನ ಕಾಲದಿಂದ ಒಂದು ರಾಜಕೀಯ ಜ್ಞಾನ ಇದೆ, ಸ್ವಲ್ಪ ಮಟ್ಟಿಗೆ ನೋಡಿದ್ದೀವಿ. ಅಂದರೆ ಅಷ್ಟು 90s 90ರಿಂದ 10ರಿಂದ ನೋಡಿದ್ದೀವಿ. ಇಷ್ಟು ಅವ್ಯವಸ್ಥೆ ನೋಡಿರಲಿಲ್ಲ. ಸಿದ್ದರಾಮಯ್ಯನವರು ಭಾರಿ ಆಡಳಿತಗಾರರು ಅಂತ ನಾನೊಬ್ಬ ತಿಳಿದವನು, ನಾನೊಬ್ಬ ಮಾಡಿದ್ದೆ. ಆದರೆ ಇತ್ತೀಚಿನ ಈ ಪಿರಿಯಡಿನ ಅವರ ಆಡಳಿತ ಕೆಟ್ಟ, ಜನಸಾಮಾನ್ಯ ವಿರೋಧಿ, ಯಾರನ್ನೂ ಓಲೈಸ್ತಕ್ಕಂಥದ್ದು, ಪ್ರತಿಯೊಂದರಲ್ಲೂ ಓಲೈಸೋದು, ಅದು ಇವತ್ತು ಇಲ್ಲಿವರೆಗೆ ತಂದು ನಿಲ್ಲಿಸಿದೆ ಅವರನ್ನು. ಅವರ ಅಹಂಕಾರ ಮತ್ತು ವಿರೋಧಿ ಆಡಳಿತ, ಬಹುಸಂಖ್ಯಾತರ ವಿರೋಧಿ ಆಡಳಿತ, ಕೆಲವೇ ಜನರನ್ನು ಓಲೈಸ್ತಕ್ಕಂಥ ರಾಜಕಾರಣ ಸಿದ್ದರಾಮಯ್ಯ ದುರದೃಷ್ಟಕರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮಾತಾಡಿದ್ದಾರೆ.
ಸಿದ್ದರಾಮಯ್ಯನವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹೇಳಿದ್ರು, ಈಗಾಗಲೇ ಹರಿಕೃಷ್ಣ ಸಾಹೇಬ್ರು ಹೇಳಿದ್ರು. ಯಾಕಂದ್ರೆ ನಾವು ಯಾವುದೇ ಮುಖ್ಯಮಂತ್ರಿ ಇರ್ಬೋದು, ನಮ್ಮ ಸಚಿವರು ಇರ್ಬೋದು, ಎಲ್ಲರೂ ಕೂಡ ರಾಜೀನಾಮೆಯನ್ನು ಕೊಟ್ಟು ತನಿಖೆಗೆ ಒಳಗಾಗಿರು. ಆ ರೀತಿಯಲ್ಲಿ ನೀವು ಇವತ್ತು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು. ಕೊಡದೇ ಇದ್ದಲ್ಲಿ ಭಾರತೀಯ ಜನತಾ ಪಾರ್ಟಿ ಉಗ್ರವಾದ ಹೋರಾಟ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ಕೂಡ ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕಂತ ಆಗ್ರಹಿಸಿ ನನಗೆ ಮಾತನಾಡಲು